ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 11. ಕುಡಿ ನೋಟದ ವಿನಿಮಯ. ಬೆಳಗಿನ ಜಾವ 4 ಗಂಟೆಗೆ ಸರಿಯಾಗಿ ಮನೆಯ ಮುಂದೆ ಕಾರಿನ ಹಾರ್ನ್ ಶಬ್ದ ಕೇಳಿದಾಗ, ಅರು, ನನ್ನ ಫ್ರೆಂಡ್ ಬಂದ ಅಂತ ಕಾಣುತ್ತೆ, ಎಲ್ಲ ರೆಡಿನಾ, ಹೊರಡೋಣವಾ ಎಂದು ಕೇಳುತ್ತಾ ಕನ್ನಡಿಯಲ್ಲೊಮ್ಮೆ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಹ್ಯಾಂಡ್ ಬ್ಯಾಗ್ ತೆಗೆದುಕೊಳ್ಳುತ್ತಾ ಅರ್ಪಿತಾಳ ಕಡೆ ನೋಡಿದಳು ಸಿಂಚನ. ಹಾ ಸಿಂಚು, ನಾನ್ ರೆಡಿ. ತನ್ನ ಬ್ಯಾಗ್ಗಳನ್ನು ಹಿಡಿದು ಸಿಂಚನಾಳ ಹಿಂದೆ ನಡೆದಳು ಅರ್ಪಿತಾ. ಓ ಶಿಟ್, ನನ್ನ ಮೊಬೈಲ್ ಬೆಡ್ ಮೇಲೇನೆ ಇಟ್ಟಿದ್ದೀನಿ. ಅರು, ನೀನು ಹೋಗ್ತಾ ಇರು, ನಾನು ಮೊಬೈಲ್ ತೆಗೆದುಕೊಂಡು ಬರ್ತೀನಿ ಎಂದು ಮತ್ತೆ ರೂಮಿನೊಳಗೆ ಹೊರಟ ಸಿಂಚನಾಳನ್ನು ನೋಡುತ್ತಾ ನಸು ನಕ್ಕು, ಒಳ್ಳೆ ಮರುಗುಳಿ ಆದಳಲ್ಲ ಇವಳು ಎಂದುಕೊಳ್ಳುತ್ತಾ ಮುನ್ನಡೆದಳು ಅರ್ಪಿತಾ. ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಗಾಲವದು. ಕಾರಿನ ಆ ಕಡೆಗೆ ನಿಂತು ಮೊಬೈಲಲ್ಲಿ ಏನನ್ನೋ ನೋಡುತ್ತಿದ್ದ ಶ್ರೀಕರ್ನಿಗೆ ಏನೋ ಬಿದ್ದಂತಾದ ಸದ್ದಿಗೆ ಹಿಂತಿರುಗಿ ಸದ್ದು ಬಂದ ಕಡೆ ನೋಡಿದಾಗ ಕಾರಿನ ಮತ್ತೊಂದು ಕಡೆಯ ಡೋರ್ನ ಬಳಿ ಸ್ಕೈ ಬ್ಲೂ ಜೀನ್ಸ್ ಮೇಲೆ ಡಾರ್ಕ್ ಪಿಂಕ್ ಕಾಲರ್ ನೆಕ್, ತುಂಬು ತೋಳಿನ ಟ್ಯೂನಿಕ್ ಟಾಪ್ ಧರಿಸಿದ್ದ ಹುಡುಗಿಯೊಬ್ಬಳು ಬಗ್ಗಿ ಕೆಳಗೆ ಬಿದ್ದಿದ್ದ ಮೊಬೈಲನ್ನು ತೆಗೆದುಕೊಂಡು ಅದಕ್ಕಂಟಿದ್ದ ಧೂಳನ್ನು ಕೊಡುವುತ್ತಿದ್ದಳು. ಅವಳ ಎರಡೂ ಬದಿಯಲ್ಲೂ ಬ್ಯಾಗುಗಳು ಕಂಡಾಗ ಕಾರಿನ ಡೋರ್ ತೆಗೆಯಲು ಹೋಗಿ ಮೊಬೈಲ್ ಬೀಳಿಸಿಕೊಂಡಿದ್ದಾಳೆಂದು ಅರ್ಥವಾಯಿತು ಶ್ರೀಕರ್ನಿಗೆ. ಮೇ ಐ ಹೆಲ್ಪ್ ಯು ಎಂದು ಬಗ್ಗಿ ಕುಳಿತಾಗ ತಲೆ ಎತ್ತಿ ಅವನೆಡೆ ನೋಡಿದಳು ಅರ್ಪಿತಾ. ಇಬ್ಬರ ಮೊಗದಲ್ಲೂ ಆಶ್ಚರ್ಯ. ಕ್ಷಣ ಅವರಿಬ್ಬರ ಕಂಗಳು ಸಂಧಿಸಿದವು. ಅವನ ತೀಕ್ಷ್ಣ ನೋಟಕ್ಕೆ ಇವಳೇ ಸೋತು ಬೇರೆಡೆ ದೃಷ್ಟಿ ಹೊರಳಿಸಿ ಎದ್ದು ನಿಂತಳು. ನಸು ನಕ್ಕು ತಾನೂ ಎದ್ದು ನಿಂತನು ಶ್ರೀಕರ್. ಅವನ ಕಂಗಳು ಬಹಳವಾಗಿ ನೋಡಲು ಬಯಸುತ್ತಿದ್ದ ಆಕೃತಿ ಎದುರಿದ್ದಾಗ ಅವನು ಬೇರೆಡೆ ದೃಷ್ಟಿಸಲು ಸಾಧ್ಯವೇ? ರೆಪ್ಪೆ ಮಿಟುಕಿಸದೆ ನೆತ್ತಿಯಿಂದ ಉಂಗುಷ್ಟದವರೆಗೂ ಅವಳನ್ನು ಗಮನಿಸಿದ. ಕಪ್ಪು ಮೋಡಗಳಂತಿದ್ದ ಅವಳ ಕೇಶರಾಶಿ, ಹಣೆಯಲ್ಲಿ ಪುಟ್ಟದಾಗಿಟ್ಟಿದ್ದ ಕುಂಕುಮ, ನೀಳನಾಸಿಕ, ಅವಳು ತೊಟ್ಟಿದ್ದ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗುವಂತೆ ಮಿತವಾಗಿ ಲಿಪ್ಸ್ಟಿಕ್ ಹಚ್ಚಿದ್ದ ಮುದ್ದಾದ ಅದರಗಳು, ಅದನ್ನವಳು ಕೊಂಕಿಸಿದ್ದ ರೀತಿಗೆ ತಾನೆಲ್ಲಿ ತನ್ನ ಸಂಯಮ ಕಳೆದುಕೊಳ್ಳುವೆನೋ ಎಂದೆನಿಸದಿರಲಿಲ್ಲ ಶ್ರೀಕರ್ನಿಗೆ. ಮಂಜು ಸುರಿಯುತ್ತಿದ್ದರಿಂದ ಚಳಿಗೆ ಕೈಕಟ್ಟಿ ನಿಂತವಳ ರೀತಿಯನ್ನು ಕಂಡು ತನ್ನ ಬಾಹುಗಳಲ್ಲಿ ಬಳಸಿ ಬಿಸಿಯಪ್ಪುಗೆ ನೀಡಬೇಕೆಂಬ ಬಯಕೆಯಾಗಿತ್ತವನಿಗೆ. ತನ್ನೊಂದಿಗೆ ಒಬ್ಬಳೇ ನಿಲ್ಲಲು ಸಂಕೋಚಿಸುತ್ತಿರುವಂತೆ ಆಗಾಗ್ಗೆ ಅವಳ ಕಂಗಳು ಬಾಗಿಲೆಡೆ ದೃಷ್ಟಿಸುತ್ತಿತ್ತು. ಸ್ನೇಹಿತೆಯ ಬರುವಿಕೆಯನ್ನು ಕಾಯುತ್ತಿರುವಂತಿತ್ತು. ಅವಳ ಚಡಪಡಿಕೆಯನ್ನು ಕಂಡು ಸಶಬ್ದವಾಗಿ ನಕ್ಕವನನ್ನು ಕಂಡು ಸಿಡುಕು ನೋಟ ಬೀರಿದಳು ಅರ್ಪಿತಾ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಿಂಚನ. ಹಾಯ್ ಶ್ರೀ, ಸಾರಿ ಕಣೋ, ಲೇಟ್ ಆಯಿತು. ಮೊಬೈಲ್ ರೂಮಲ್ಲಿ ಬಿಟ್ಬಿಟ್ಟಿದ್ದೆ, ಸೊ ಮತ್ತೆ ವಾಪಸ್ ಹೋಗಿ ತಗೊಂಡು ಬಂದೆ. ಡಿಕ್ಕಿ ಓಪನ್ ಮಾಡು, ಲಗೇಜ್ ಇಡ್ತೀವಿ ಎಂದು ಅರ್ಪಿತಾಳ ಪಕ್ಕದಲ್ಲಿದ್ದ ಲಗೇಜನ್ನು ಹಿಡಿದು ಡಿಕ್ಕಿಯ ಕಡೆ ನಡೆದಳು. ಅವಳೊಂದಿಗೆ ಮತ್ತೊಂದು ಬ್ಯಾಗ್ ಹಿಡಿದು ಹೊರಟಳು ಅರ್ಪಿತಾ. ಸಿಂಚನ, ನಾವೀಗ ಇವರ ಜೊತೆ ಹೋಗ್ತಾ ಇರೋದು? ಅಸಮಾಧಾನದಿಂದ ಕೇಳಿದವಳ ರೀತಿಗೆ ಅಚ್ಚರಿಗೊಂಡ ಸಿಂಚನ, ಹೌದು, ಯಾಕೆ, ಏನಾಯ್ತು ಎಂದು ಕಣ್ಬಿಟ್ಟಳು. ಏನಿಲ್ಲ, ಶುದ್ಧ ತರ್ಲೆ ಎಂದು ಬೈದುಕೊಳ್ಳುತ್ತಾ ಕುಳಿತುಕೊಳ್ಳಲು ಹೋದಳು ಅರ್ಪಿತಾ. ಹಾಗೇನಿಲ್ವೇ, ಹೀ ಈಸ್ ಅ ನೈಸ್ ಗೈ ಎನ್ನುತ್ತಾ ಕಾರು ಹತ್ತಿದಳು ಸಿಂಚನ. ಅರ್ಪಿತಾಳ ಗುಂಗಲ್ಲೇ ಮುಳುಗಿ ಹೋಗಿದ್ದವನಿಗೆ ಹುಡುಗಿಯರಿಬ್ಬರ ಸಂಭಾಷಣೆ ಕೇಳಿಸಿರಲಿಲ್ಲ. ಅವರಿಬ್ಬರು ಹಿಂದಿನ ಸೀಟಿನಲ್ಲಿ ಹತ್ತಿ ಕುಳಿತ ನಂತರ ಅವನೆದುರಿಗಿದ್ದ ರೇರ್ ವ್ಯೂ ಮಿರರನ್ನು ಅರ್ಪಿತಾಳ ಮುಖ ಕಾಣುವಂತೆ ಅಡ್ಜಸ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದ. ಅವನಿಗಿಷ್ಟವಾದ ಇಂಗ್ಲಿಷ್ ಹಾಡುಗಳು ಪ್ಲೇ ಆಗಲು ಶುರುವಾಯಿತು. ಆಗಾಗ್ಗೆ ಮುದ್ದು ಹುಡುಗಿಯ ಮುದ್ದು ಮೊಗವನ್ನು ನೋಡುತ್ತಾ ಕಾರು ಓಡಿಸುತ್ತಿದ್ದ ಶ್ರೀಕರ್. ಮನೆಯಿಂದ ಹೊರಟು ಸುಮಾರು ಅರ್ಧ ತಾಸಾದರೂ ಏನೊಂದೂ ಮಾತನಾಡದೆ ಸುಮ್ಮನಿದ್ದ ಶ್ರೀಕರ್ನನ್ನು ಕಂಡು, ಶ್ರೀ, ಏನಾಯ್ತು ನಿನಗೆ? ಯಾಕಿಷ್ಟು ಸೈಲೆಂಟ್ ಆಗಿದ್ದೀಯಾ? ಏನು ಮಾತಾಡ್ತಾ ಇಲ್ಲ? ಆಶ್ಚರ್ಯ, ಆತಂಕ ಎರಡೂ ಬೆರೆತ ಧ್ವನಿಯಲ್ಲಿ ಕೇಳಿದಳು ಸಿಂಚನ. ಹಾಗೇನಿಲ್ಲ ಸಿಂಚನ, ಜಸ್ಟ್ ಎಂಜಾಯಿಂಗ್ ದ ವ್ಯೂ ಎಂದು ಮತ್ತೊಮ್ಮೆ ಮಿರರ್ನಲ್ಲಿ ಅರ್ಪಿತಾಳ ಮೊಗವನ್ನು ನೋಡಿದ. ಅದನ್ನು ಗಮನಿಸಿದ ಅರ್ಪಿತಾಳಿಗೆ ಒಂದೆಡೆ ಕೋಪ, ಸಂಕೋಚವಾದರೆ ಮತ್ತೊಂದೆಡೆ ಅರಿಯದ ಮತ್ಯಾವುದೋ ಒಂದು ಭಾವ ಅವಳನ್ನು ಕಾಡಲು ಶುರುವಾಗಿತ್ತು. ಇಷ್ಟು ವರ್ಷಗಳಲ್ಲಿ ಯಾವ ಹುಡುಗನ ಬಳಿಯೂ ಬಾರದ ನಾಚಿಕೆ, ಸಂಕೋಚ
ಒಂದು ರೀತಿಯ ಅರಿಯದ ಮಧುರಾನುಭಾವ ಶ್ರೀಕರ್ನ ಇರುವಿಕೆ ಉಂಟು ಮಾಡುತ್ತಿತ್ತು. ಆ ಮಧುರಾನುಭೂತಿಯನ್ನು ಮತ್ತಷ್ಟು ಅರಿಯಲು ಸವಿಯಲು ಮನಸ್ಸು ಚಡಪಡಿಸಿದರೂ ಬುದ್ಧಿ ಎಚ್ಚರಿಕೆಯ ಗಂಟೆ ಬಾರಿಸಿ ಅವಳನ್ನು ತಡೆ ಹಿಡಿಯುತ್ತಿತ್ತು. ಈ ವಿಚಿತ್ರವಾದ ಸಂಘರ್ಷದಿಂದಾಗಿ ಅವಳಿಗೆ ಶ್ರೀಕರ್ನನ್ನು ಕಂಡರೆ ಕೋಪ ಬರುತ್ತಿತ್ತು. ಕ್ಷಣ ಕ್ಷಣಕ್ಕೂ ಶ್ರೀಕರ್ ತನ್ನನ್ನೇ ಗಮನಿಸುತ್ತಿರುವುದು ಕಂಡು ಪಕ್ಕದಲ್ಲಿದ್ದ ಶಾಲನ್ನು ತೆಗೆದು ಮುಖದ ಮೇಲೆ ಮುಸುಕೊದ್ದು ಮಲಗುವಂತೆ ನಟಿಸಿದವಳನ್ನು ಕಂಡು ತುಟಿ ಎರಳಿಸಿ ರಸ್ತೆಯ ಕಡೆ ಗಮನ ಹರಿಸಿದ ಶ್ರೀಕರ್. ಮಲಗುವಂತೆ ನಟಿಸಿದವಳಿಗೆ ಯಾವ ಗಳಿಗೆಯಲ್ಲಿ ನಿದ್ದೆ ಆವರಿಸಿತೋ ಅವಳಿಗೆ ತಿಳಿಯಲಿಲ್ಲ. ಬೇಗೆದ್ದು ತಯಾರಾಗಿದ್ದರಿಂದ ಸಿಂಚನಾಳಿಗೂ ಒಳ್ಳೆಯ ನಿದ್ದೆ ಹತ್ತಿತ್ತು. ಸುಮಾರು 4 ತಾಸಿನ ಪ್ರಯಾಣದ ನಂತರ ಕಾರು ನಿಂತಾಗ ಮೆಲ್ಲಗೆ ಎಚ್ಚರಗೊಂಡರು ಸಿಂಚನಾ ಹಾಗೂ ಅರ್ಪಿತಾ. ಕಾರು ಹೋಟೆಲ್ಲೊಂದರ ಮುಂದೆ ನಿಂತಿದ್ದನ್ನು ಕಂಡು ತಿಂಡಿಗೆ ನಿಲ್ಲಿಸಿದ್ದಾನೆಂದು ಅರ್ಥವಾಯಿತು ಇಬ್ಬರಿಗೂ. ಗೆಳತಿಯರಿಬ್ಬರು ಹ್ಯಾಂಡ್ ವಾಶ್ ಮಾಡಿ ಬರುವುದರೊಳಗೆ ಟೇಬಲ್ ಒಂದರ ಮುಂದೆ ಕುಳಿತಿದ್ದನು ಶ್ರೀಕರ್. ಅವನೆದುರು ಬಂದು ಕುಳಿತವರನ್ನು ಏನು ಆರ್ಡರ್ ಮಾಡೋಣ ಎಂದು ಕೇಳುತ್ತಾ ಅವನು ಮೆನ್ಯೂ ಕಾರ್ಡ್ ತೆಗೆದುಕೊಳ್ಳಲು ಹೋಗೋದಕ್ಕೂ ಅರ್ಪಿತಾ ತೆಗೆದುಕೊಳ್ಳಲು ಹೋಗಿ ಇಬ್ಬರ ಬೆರಳುಗಳು ಸ್ಪರ್ಶಿಸಿತು. ಸಂಕೋಚದಿಂದ ಅವನೆಡೆ ನೋಡದೆಯೇ ಕೈ ಹಿಂದೆಗೆದುಕೊಂಡಳು ಅರ್ಪಿತಾ. ಅವನು ಮಾತ್ರ ಅವಳನ್ನೇ ನೋಡುತ್ತಾ ಮೆನ್ಯೂ ಕಾರ್ಡ್ ಕೈಗೆತ್ತಿಕೊಂಡನು. ಅವಳು ಸಂಕೋಚಿಸಿ ಮಡಿವಂತಿಕೆ ತೋರಿದಷ್ಟು ಇವನಿಗೆ ಮೈ ಚಳಿ ಬಿಟ್ಟು ಅವಳೊಂದಿಗೆ ಸಲುಗೆ ತೋರಿ ಅವಳನ್ನು ಕಾಡಿಸುವ ಬಯಕೆ. ಸುಮಾರು ಅರ್ಧ ಗಂಟೆಯಷ್ಟು ಹೊತ್ತು ಬ್ರೇಕ್ ತೆಗೆದುಕೊಂಡವರು ತಿಂಡಿ ಕಾಫಿ ಮುಗಿಸಿ ಪ್ರಯಾಣ ಮುಂದುವರೆಸಿದರು. ಶಿರಾಡಿ ಘಾಟ್ ಆರಂಭವೆಂದು ಸೂಚಿಸುತ್ತಿದ್ದ ಬೋರ್ಡ್ ನೋಡಿ ಹುಡುಗಿಯರಿಬ್ಬರು ಆ ಘಾಟ್ ಸೆಕ್ಷನ್ನಿನ ಅನುಭವವನ್ನು ಸವಿಯಲು ಹಚ್ಚ ಹಸುರಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಸಜ್ಜಾಗಿ ಕುಳಿತರು. ಕಾರಿನ ಮ್ಯೂಸಿಕ್ ಸಿಸ್ಟಮ್ ಮತ್ತೊಮ್ಮೆ ಇಂಗ್ಲಿಷ್ ಹಾಡೊಂದನ್ನು ಶುರು ಮಾಡಿದಾಗ ಈ ಪ್ಲೇಸ್ಗೆ ಈ ಹಾಡು ಸೂಟ್ ಆಗಲ್ಲ, ಶ್ರೀ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಮಾಡೋಣ ಎಂದು ತನ್ನ ಮೊಬೈಲ್ ನೋಡಿದವಳಿಗೆ ಲೋ ಬ್ಯಾಟ್ರಿ ಎಂದು ತೋರಿಸಿದಾಗ ಹಿಂದಿನ ರಾತ್ರಿ ತಾನು ಮೊಬೈಲ್ ಚಾರ್ಜ್ ಮಾಡಲು ಮರೆತದ್ದು ನೆನೆದು ಛೇ ಎಂದುಕೊಳ್ಳುತ್ತಾ ಅರು ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ನಿನ್ನ ಮೊಬೈಲ್ ಕೊಡು ಎಂದು ಮೊಬೈಲ್ ಡೇಟಾ ಆನ್ ಮಾಡಲು ನೋಡಿದಳು. ನೆಟ್ವರ್ಕ್ ಇಲ್ಲದ್ದು ನೋಡಿ ಮೆಮೊರಿ ಕಾರ್ಡಲ್ಲಿ ಇದ್ದಂತಹ ಹಾಡೊಂದನ್ನು ಪ್ಲೇ ಮಾಡಿದಳು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತ್ರಿಕೆ ಹೊಸ ಭಾಷೆದು ರಸಕಾಗಿರಿದು ಇದ ಹಾಡಲು ಕವಿದೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತ್ರಿಕೆ. ಹೊಸ ಕಾರಿನ ಹೈ ಎಂಡ್ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಸುಶ್ರಾವ್ಯವಾಗಿ ಕೇಳಿಸುತ್ತಿತ್ತು ಮಧುರವಾದ ಪ್ರೇಮಗೀತೆಯೊಂದು. ಹಾಡನ್ನು ಪ್ಲೇ ಮಾಡಿದ ಸಿಂಚನ ಎಷ್ಟರ ಮಟ್ಟಿಗೆ ಅದನ್ನು ಕೇಳಿ ಆನಂದಿಸುತ್ತಿದ್ದಳೋ ಗೊತ್ತಿಲ್ಲ. ಆದರೆ ಉಳಿದೆರಡು ಜೀವಗಳಿಗೆ ಮಾತ್ರ ಆ ಹಾಡಿನ ಪ್ರತಿಯೊಂದು ಸಾಲಿನ ಪ್ರತಿಯೊಂದು ಪದದ ಅರ್ಥ ಭಾವ ಅವರ ಹೃದಯದ ಬಡಿತವನ್ನು ಇಮ್ಮಡಿಗೊಳಿಸುತ್ತಿತ್ತು. ಶ್ರೀಕರ್ ಆಗಾಗ್ಗೆ ಮಿರರ್ನಲ್ಲಿ ಅರ್ಪಿತಾಳನ್ನು ನೋಡುವುದು ಮುಂದುವರೆದಿತ್ತು. ಅದ ತಿಳಿದಿದ್ದ ಅರ್ಪಿತಾ ಸಿಂಚನಾಳನ್ನು ತನ್ನ ಜಾಗಕ್ಕೆ ಕರೆಸಿ ತಾನು ಅವಳ ಜಾಗದಲ್ಲಿ ಕೂರಲೇನು ಎಂದು ಕ್ಷಣ ಯೋಚಿಸಿದವಳ ಮನಸ್ಸು ಒಲ್ಲೆ ಎಂದು ಸಣ್ಣದಾಗಿ ಹಠ ಹಿಡಿದಿತ್ತು. ಕಿಟಕಿಯಾಚೆ ಪ್ರಕೃತಿ ಸೌಂದರ್ಯವನ್ನು ಮುಗುಳು ನಗೆಯೊಂದಿಗೆ ಆಹ್ಲಾದಿಸುತ್ತಿದ್ದ ಅರ್ಪಿತಾ ಅಕಸ್ಮಾತ್ತಾಗಿ ಕಾರಿನೊಳಗಿನ ಕನ್ನಡಿ ನೋಡಿದಾಗ ಅದರಲ್ಲಿ ಸ್ವಲ್ಪವೇ ಕಂಡ ಶ್ರೀಕರ್ನ ಮೊಗ ಅವಳನ್ನು ಹಿಡಿದಿಟ್ಟಿತು. ಅವನ ಕುಡಿ ಮೀಸೆ, ಚಂದವಾಗಿ ಟ್ರಿಮ್ ಮಾಡಿದ್ದ ಆ ಕುರುಚಲುಗಡ್ಡ, ಚೂಪುಗಲ್ಲ, ಆಕರ್ಷಕ ತುಟಿಗಳು ಕ್ಷಣ ಅವಳಲ್ಲಿನ ಹೆಣ್ತನವನ್ನು ಜಾಗೃತಗೊಳಿಸಿದಂತೆನಿಸಿ ತಕ್ಷಣವೇ ಗಾಬರಿಗೊಂಡು ಕಿಟಕಿಯೆಡೆ ಮುಖ ಮಾಡಿ ಕಣ್ಮುಚ್ಚಿದಳು. ಛೆ, ನನಗೇನಾಗಿದೆ? ನಾನೇನು ಮಾಡ್ತಾ ಇದ್ದೀನಿ? ನಾನು ಯಾಕೆ ಅವರನ್ನು ಆ ರೀತಿಯಾಗಿ ಗಮನಿಸುತ್ತಿದ್ದೇನೆ? ಯಾಕೆ ಈ ಮನುಷ್ಯನನ್ನು ನೋಡಿದರೆ ನಾನು ಇಷ್ಟೊಂದು ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ನೋ, ಹಾಗಾಗಬಾರ್ದು. ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಂದು ತನಗೆ ತಾನು ಬುದ್ಧಿ ಹೇಳಿಕೊಳ್ಳುತ್ತಾ ದೃಢ ಮನಸ್ಸಿನಿಂದ ಮತ್ತೆ ಆ ಕಡೆ ನೋಡದೆ ಕಿಟಕಿಯಾಚೆ ನೋಡುತ್ತಾ ಕುಳಿತಳು. ಅವಳ ಒಂದೊಂದು ಹಾವಭಾವವನ್ನು ಗಮನಿಸಿದ್ದ ಶ್ರೀಕರ್ನಲ್ಲಿಯೂ ವಯೋಸಹಜವಾದ ಭಾವನೆಗಳ ಸಂಘರ್ಷವೇ ನಡೆದಿತ್ತು.
ಅವಳೊಂದಿಗೆ ಸ್ನೇಹ ಬೆಳೆಸಬೇಕೆನ್ನುವ ಬಯಕೆ ಕ್ಷಣ ಕ್ಷಣಕ್ಕೂ ಅವನಲ್ಲಿ ಹೆಚ್ಚಾಗುತ್ತಿತ್ತು. ಇದ್ಯಾವುದರ ಕಡೆಯೂ ಗಮನ ಹರಿಸಿರದ ಸಿಂಚನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಚಂದದ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯುವುದರಲ್ಲಿ ತಲ್ಲೀನಳಾಗಿದ್ದಳು. ಇತ್ತ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸುಭಾಷ್ ಹಾಗೂ ಸುಲೇಖಾರನ್ನು ಹುಡುಕುತ್ತಾ ಬಂದ ಸತ್ಯಜಿತ್ ಹಾಗೂ ಮಿಥಿಲಾರವರಿಗೆ ಅವರಿಬ್ಬರೊಂದಿಗೆ ನಿಂತಿದ್ದ ವೆಂಕಜ್ಜಿಯನ್ನು ನೋಡಿ ಸತ್ಯಜಿತ್ ರವರು ಸಹಜವಾಗಿಯೇ ಇದ್ದರು. ಅಲ್ಲಿಯವರೆಗೂ ಮಿಥಿಲಾರವರ ಮುಖದಲ್ಲಿದ್ದ ಸೌಮ್ಯ ಭಾವನೆ ಮಾಯವಾಗಿತ್ತು. ಹಲೋ ಮೈ ಡಿಯರ್ ಎಂದು ಸ್ನೇಹಿತನನ್ನು ಬಾಚಿ ತಬ್ಬಿದ ಸತ್ಯಜಿತ್ ಸುಲೇಖಾರೆಡೆ ಆತ್ಮೀಯ ನಗು ಬೀರಿದವರು ವೆಂಕಜ್ಜಿಯನ್ನು ನೋಡಿ ನಮಸ್ತೆ ಎಂದು ನಗುತ್ತಾ ಕೈ ಮುಗಿದಾಗ ಆಕೆ ಪ್ರತಿಯಾಗಿ ವಂದಿಸಿದರು. ಇದನ್ನು ನೋಡಿದ ಸುಲೇಖಾ ಹಾಗೂ ಮಿಥಿಲಾ ಮುಖ ಸಿಂಡರಿಸಿದರು. ಹಣ, ಆಸ್ತಿ, ಅಂತಸ್ತು ಇವುಗಳೇ ಹೆಚ್ಚೆಂದು ಭಾವಿಸುವ ಸುಭಾಷ್, ಸುಲೇಖಾ ಹಾಗೂ ಮಿಥಿಲಾರವರಿಗೆ ವೆಂಕಜ್ಜಿ ತಮ್ಮೊಂದಿಗೆ ಬರುತ್ತಿರುವುದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಸಿಂಚನಾಳ ಬಾಯಿಗೆ ಹೆದರಿ ಸುಮ್ಮನಿದ್ದರು ಎಂದರೆ ತಪ್ಪಲ್ಲ. ಆದರೆ ಸತ್ಯಜಿತ್ ಅವರ ಆಲೋಚನೆಗಳು ಇವರಂತಲ್ಲ. ಸದಾ ಗೆಳೆಯನ ಮನೆಯ ಏಳಿಗೆಗಾಗಿ ದುಡಿದು ಹಣ್ಣಾದ ಜೀವ ಸುಭಾಷ್ ಮನೆಯವರು ಬಿಟ್ಟರೆ ಆಕೆಗೆ ತನ್ನವರೆಂದು ಯಾರೂ ಇಲ್ಲ. ಆ ಮನೆಯಲ್ಲಿ ಆಕೆಯನ್ನು ಸ್ವಂತದವರಂತೆ ಕಾಣುವುದು ಸಿಂಚನ ಮಾತ್ರ ಎಂಬುದು ಸತ್ಯಜಿತ್ರವರಿಗೆ ತಿಳಿದ ವಿಚಾರವೇ. ಎಷ್ಟೋ ವಿಷಯಗಳಲ್ಲಿ ತನ್ನ ಹಾಗೂ ತನ್ನ ಸ್ನೇಹಿತ ಸುಭಾಷ್ನ ಆಲೋಚನೆಗಳು ಬೇರೆ ಬೇರೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬ ಮನುಷ್ಯನ ಅನಿಸಿಕೆ, ಅಭಿಪ್ರಾಯಗಳು ಬೇರೆ ಬೇರೆಯಾಗಿರುತ್ತೆ. ಕೆಲವು ವಿಷಯಗಳಲ್ಲಿ ಕೆಲವರೊಂದಿಗೆ ಅದು ತಾಳೆಯಾಗಬಹುದು, ಆದರೆ ಎಲ್ಲರೊಂದಿಗೂ ಎಲ್ಲ ವಿಷಯದಲ್ಲೂ ತಾಳೆಯಾಗಬೇಕು ಎಂಬ ನಿಯಮವೇನಿಲ್ಲ ಎಂಬುದನ್ನು ಅರಿತವರಾಗಿದ್ದರು ಸತ್ಯಜಿತ್. ಸ್ನೇಹಿತ ಸುಭಾಷ್ ಕೆಟ್ಟ ಮನುಷ್ಯನೇನಲ್ಲ, ಆದರೆ ಸುಲೇಖಾರವರ ಮಾತಿಗೆ, ಯೋಚನೆಗಳಿಗೆ ವಿರುದ್ಧವಾಗಿ ಹೋಗಲು ಅವನು ಸಮ್ಮತಿಸುವುದಿಲ್ಲ ಎಂದು ಅರಿತಿದ್ದರಾದ್ದರಿಂದ ಅನಾವಶ್ಯಕವಾಗಿ ಸ್ನೇಹಿತನಿಗೆ ಸಲಹೆ ಸೂಚನೆಗಳನ್ನು ನೀಡಿ ಅವರ ಸ್ನೇಹವನ್ನು ಹಾಳು ಮಾಡಿಕೊಳ್ಳಲು ಇಚ್ಛಿಸುತ್ತಿರಲಿಲ್ಲ. ಆದರೆ ಬೇರೆಯವರನ್ನು ಮೆಚ್ಚಿಸುವ ಸಲುವಾಗಿ ತಮಗೆ ತಪ್ಪು ಎನಿಸಿದ ಯಾವ ಕೆಲಸವನ್ನೂ ಅವರು ಮಾಡುತ್ತಿರಲಿಲ್ಲ. ಹಾಗಾಗಿ ಏರ್ಪೋರ್ಟ್ನಲ್ಲಿ ಭೇಟಿಯಾದ ಕ್ಷಣದಿಂದ ಹಿಡಿದು ರೆಸಾರ್ಟ್ ತಲುಪುವವರೆಗೂ ವೆಂಕಜ್ಜಿಗೆ ಮಗನಂತೆ ಊರುಗೋಲಾಗಿ ನಿಂತರು ಸತ್ಯಜಿತ್. ಸತ್ಯಜಿತ್ ರವರ ಈ ವರ್ತನೆ ಮಿಥಿಲಾರವರಿಗೆ ಇಷ್ಟವಾಗಲಿಲ್ಲವಾದರೂ ಪತಿಯ ಪರಿಪೂರ್ಣ ವ್ಯಕ್ತಿತ್ವದ ಪರಿಚಯವಿದ್ದುದರಿಂದ ತುಟಿ ಎರಡು ಮಾಡದೆ ಸುಮ್ಮನಿದ್ದರು. ಅಂತೂ ಇಂತೂ ಸಿಂಚನ, ಅರ್ಪಿತಾ, ಶ್ರೀಕರ್ ಜೊತೆಗೆ ಸಿಂಚನ ಹಾಗೂ ಶ್ರೀಕರ್ನ ಫ್ಯಾಮಿಲಿ ಟ್ರಿಪ್ಗೆ ಅಂತ ಹೊರಟಾಯಿತು. ಹೇಗನ್ನಿಸ್ತಿದೆ ಮಂಗಳೂರಿಗೆ ಪ್ರಯಾಣ? ಒಬ್ಬೊಬ್ಬರದು ಒಂದೊಂದು ರೀತಿ, ಒಂದೊಂದು ಯೋಚನೆ ಅಲ್ವಾ? ಯಾರ ಪಾಡು ಹೇಗಾದರೂ ಇರಲಿ, ನಮ್ಮ ಯೋಚನೆ ಏನಿದ್ರೂ ಅರ್ಪಿತಾ ಹಾಗೂ ಶ್ರೀಕರ್ ಬಗ್ಗೆ ಮಾತ್ರ ಅಂತೀರಾ? ಓಕೆ, ನೀವು ಮುಂದೆ ಮಂಗಳೂರಿನಲ್ಲಿ ಅರ್ಪಿತಾ ಹಾಗೂ ಶ್ರೀಕರ್ ನಡುವೆ ಇನ್ನೂ ಯಾವ ಯಾವ ರೀತಿ ಸನ್ನಿವೇಶಗಳು ಎದುರಾಗಬಹುದು ಅಂತ ಊಹೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ಆದಷ್ಟು ಬೇಗ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.